ನಮ್ಮ ನ್ಯೂಸ್ಗೆ ಸ್ವಾಗತ. ಸಾಮಾಜಿಕ ಅಂತರವನ್ನು ಕೈಬಿಟ್ಟು ನೀರಿಗಾಗಿ ಸರತಿ ಸಾಲಿನಲ್ಲಿ ನಿಂತಿರುವ ಚೊಕ್ಕರೆಡ್ಡಿ ಮಹಿಳೆಯರು. ಕರೋನಾ ಸೋಂಕು ತಗಲದಂತೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಈಗಾಗಲೇ ಸ್ವದಿಗ್ಬಂಧನ ಮಾಡಿಕೊಂಡಿವೆ. ಅತ್ಯಂತ ಅನಿವಾರ್ಯವಾಗಿರುವ ಸಂದರ್ಭದಲ್ಲಿ ರಸ್ತೆಗೆ ಬಂದಾಗ ಮಾಸ್ಕ್ ಬಳಸುವುದು ಕಡ್ಡಾಯ ಮಾಡಿಕೊಳ್ಳುತ್ತಿವೆ. ಆದರೆ ಕೆಲ ಗ್ರಾಮಗಳಲ್ಲಿ ಇಂತಹ ಸ್ವದಿಗ್ಬಂಧನವೂ ಇಲ್ಲ, ಯಾವುದೇ ಮಾಸ್ಕು ಧರಿಸುತ್ತಿಲ್ಲ, ಸಾಮಾಜಿಕ ಅಂತರ ಸಹ ಕಾಯ್ದುಕೊಳ್ಳುತ್ತಿಲ್ಲ. ಇದಕ್ಕೆ ತಾಜಾ ಉದಾಹರಣೆ ಚಿಂತಾಮಣಿ ಮತ್ತು ಚೇಳೂರು ಮುಖ್ಯ ರಸ್ತೆಯಲ್ಲಿರುವ ನಗರಕ್ಕೆ ಸನಿಹದಲ್ಲಿರುವ ಚೊಕ್ಕರೆಡ್ಡಿ ಗ್ರಾಮವೇ ಉದಾಹರಣೆ. ರಾಜ್ಯ ಲಾಕ್ಡೌನ್ ಆಗಿರುವ ಸಂದರ್ಭದಲ್ಲಿ ಕೆಲವರು ಹಸುವಿನಿಂದ ಪರಿತಪಿಸುವ ಸಂದರ್ಭವಿದೆ, ಕೆಲವರು ನೀರಿಗಾಗಿ ಪರಿತಪಿಸುವಂತಹ ಸಂದರ್ಭವಿದೆ. ಚೊಕ್ಕರೆಡ್ಡಿಯಲ್ಲಿ ನೀರಿಗಾಗಿ ಪರಿತಪಿಸುವಂತಾಗಿದ್ದು, ಸಿಗುವ ನೀರನ್ನು ಹಿಡಿದುಕೊಳ್ಳಲು ಮಹಿಳೆಯರು ಸಾಮಾಜಿಕ ಅಂತರವನ್ನು ನಿರ್ಲಕ್ಷ್ಯ ಮಾಡಿ ಎರಡು ಬದಿಯಲ್ಲಿ ಗುಂಪಾಗಿ ನಿಂತು ನೀರು ಹಿಡಿಯಲು ಮುಂದಾಗುತ್ತಿದ್ದಾರೆ. ಇನ್ನು ಗುಂಪಾಗಿ ಗಂಟೆಗಟ್ಟಲೆ ನಿಂತಿರುವ ಮಹಿಳೆಯರು ವೈರಾಣು ತಮಗೆ ಹಾಗೂ ಬೇರೆಯವರಿಗೆ ಮುಂಜಾಗ್ರತೆ ವಹಿಸಿ ಕನಿಷ್ಠ ಮಾಸ್ಕ್ ಧರಿಸದೆ ತಂಡೋಪತಂಡ ನಿಂತು ನೀರು ಹಿಡಿದುಕೊಳ್ಳಲು ಮುಗಿಬಿದ್ದಿದ್ದು ಅವರಿಗೆ ಅರಿವು ಮೂಡಿಸುವವರೇ ಸಹ ಇಲ್ಲದಂತಾಗಿದೆ. ಕರೋನಾ ಸೋಂಕು ಹರಡದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಂದಾಯ, ಆರೋಗ್ಯ, ತಾಲೂಕು ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆಗಳ ಮೂಲಕ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವುದು ಸ್ವಾಗತಾರ್ಹ. ಆದರೆ ನಗರಕ್ಕೆ ಸನಿಹದಲ್ಲಿರುವ ಇಂತಹ ಗ್ರಾಮದಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಧಿಕ್ಕರಿಸುತ್ತಿರುವವರಿಗೆ ಅರಿವು ಮೂಡಿಸುವವರೇ ಇಲ್ಲದಂತಾಗಿದೆ. ಜನತಾ ಕರ್ಫ್ಯೂ ಏರಿಕೆ ದಿನದಿಂದಲೂ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮದ ಜನತೆ ಇದೇ ರೀತಿ ಗುಂಪಾಗಿ ಸೇರಿಕೊಂಡಿದ್ದಾರೆ. ಇನ್ನಾದರೂ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಈ ಗ್ರಾಮದತ್ತ ಗಮನ ಹರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಲು ಕ್ರಮ ವಹಿಸಬೇಕಾಗಿದೆ.